ಟಾಕ್ಸಿಕ್ ಫಿಲಂ ಒಂದು ಚೂರು ಚೆನ್ನಾಗಿಲ್ಲ ಅಂತ ತುಂಬಾ ನೆಗೆಟಿವ್ ರಿವ್ಯೂಸ್ ಬರ್ತಾ ಇದೆ. ಅದೆಲ್ಲ ನಿಜಾನಾ? ನೀವು ಆಲ್ರೆಡಿ ತಲೆಯಲ್ಲಿ 4 ವರ್ಷದಿಂದ ಫಿಲಂ ತೆಗ್ದಿದ್ದಾರೆ, ಅವ್ರ ಇಂಟರ್ವ್ಯೂಗಳೆಲ್ಲ ಸಖತ್ತಾಗಿ ಮಾತಾಡ್ತಾ ಇದಾರೆ, ಫಿಲಂ ಹಂಗಿದೆ ಹಿಂಗಿದೆ ಅಂತ ಹೇಳ್ತಾ ಇದಾರೆ, ಟ್ರೈಲರ್ ಅಲ್ಲಿ ತುಂಬಾ ಮ್ಯಾಗ್ನಮ್ ಓಪಸ್ ಆಗಿ ತೋರಿಸಿದ್ದಾರೆ. ಇದನ್ನೆಲ್ಲ ನಿಮ್ ತಲೆಯಲ್ಲಿ ಇಟ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನಿಮ್ಗೆ ಫಿಲಂ ಇಷ್ಟ ಆಗಲ್ಲ. ಒಂದು ಹಾಲಿಡೇ ವಾಚ್ ನೋಡ್ಬೇಕು ಅಂತ ಅನ್ಕೊಂಡು ಹೋದ್ರೆ ಫಿಲಂ ಇಸ್ ಅ ಒನ್ ಟೈಮ್ ವಾಚ್. ನನ್ ಪ್ರಕಾರ ಚೆನ್ನಾಗಿದೆ, ನಾಟ್ ಅ ಬ್ಯಾಡ್ ಫಿಲಂ. ಒಂದು ಚೂರು ಚೆನ್ನಾಗಿಲ್ಲ ಅಂತ ಒಂದಷ್ಟು ಜನ ರಿವ್ಯೂ ಹಾಕೋದನ್ನ ನೋಡಿದೆ. ಆತರ ಏನಿಲ್ಲ, ಬಟ್ ಐ ಆಮ್ ಡಿಸಪಾಯಿಂಟೆಡ್ ಆಸ್ ಅ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್. ಚೂರ್ ಗೊತ್ತಾಗ್ತಾ ಇತ್ತು ಫಿಲಂ ಮೇಕರ್ಸ್ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದಾರೆ ಅಂತ, ಆದ್ರೆ ಅದು ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗಿಲ್ಲ. ನನ್ನ ಪ್ರಕಾರ ಫಸ್ಟ್ ಹಾಫ್ ಪಿಗಿ ಬ್ಲೈಂಡರ್ಸ್ ತರ ಇತ್ತು ಅಂಡ್ ಸೆಕೆಂಡ್ ಹಾಫ್ ಫೈಟ್ ಕ್ಲಬ್ ತರ. ಸೊ ಇಟ್ ವಾಸ್ ನಾಟ್ ಮ್ಯಾಚಿಂಗ್. ಫಿಲಂ ನಾನು ಎಂಡ್ ವರ್ಗೆ ಕುತ್ಕೊಂಡು ನೋಡಕ್ಕೆ ಒಂದೇ ಒಂದು ಕಾರಣ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಪರ್ಫಾರ್ಮೆನ್ಸ್. ಅವ್ರು 100% ಕೊಟ್ಟಿದ್ದಾರೆ, ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾಡಿದ್ದಾರೆ. 2 ಡಿಫ್ರೆಂಟ್ ಕ್ಯಾರೆಕ್ಟರ್ಗಳು, ಅದು ಅಲ್ಲದೆ ರಾಯದು ಕೂಡ ಚಿಕ್ಕ ವಯಸ್ಸಿಂದ ಏಜ್ಡ್ ಕ್ಯಾರೆಕ್ಟರ್ ವರ್ಗುನು ಆ ಡಿಫರೆನ್ಸಿಯೇಷನ್ ಗೊತ್ತಾಗುತ್ತೆ ನಿಮ್ಗೆ. ಅಷ್ಟು ಬ್ಯೂಟಿಫುಲ್ ಆಗಿ ಆಕ್ಟ್ ಮಾಡಿದ್ದಾರೆ. ದಟ್ಸ್ ದ ಓನ್ಲಿ ರೀಸನ್ ಯು ವಿಲ್ ಸ್ಟೇ ಇನ್ ದ ಫಿಲ್ಮ್ ಟಿಲ್ ದ ಎಂಡ್. ಕ್ಯಾಮ್ರಾ ವರ್ಕ್ ಇಸ್ ಗುಡ್, ಆಕ್ಷನ್ ತುಂಬಾ ಚೆನ್ನಾಗಿದೆ, ಆದ್ರೆ VFX ಒಂದೊಂದ್ ಕಡೆ ಚೆನ್ನಾಗಿರುತ್ತೆ, ಒಂದೊಂದ್ ಕಡೆ ಚೆನ್ನಾಗಿಲ್ಲ. ಕನ್ನಡದಲ್ಲಿ ನೋಡಿದ್ ನಾನು, ಅಂಡ್ ಕನ್ನಡ ಡಬ್ಬಿಂಗ್ ಹಿಂದಿ ಆಕ್ಟ್ರೆಸಸ್ ಗಳಿಗೆ ಕೊಟ್ಟಿರೋದು ಅಷ್ಟೊಂದು ಚೆನ್ನಾಗಿ ಲ್ಯಾಂಡ್ ಆಗಿಲ್ಲ. ಓವರ್ ಆಲ್ ಇಟ್ಸ್ ಅ ಗುಡ್ ವಾಚ್. ರಾಕಿಂಗ್ ಸ್ಟಾರ್ ಯಶ್ ಅವ್ರ ಫ್ಯಾನ್ ಆಗಿದ್ರು ಅಂತೂ ನಿಮ್ಗೆ ಈ ಫಿಲಂ ಇಷ್ಟ ಆಗುತ್ತೆ, ಆದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ.